ಓಕೆ ಓಕೆ ಉತ್ಕರ್ಷ್ ಸರ್ ನೋಡಿ, ಇವತ್ತು ಈ ಘಟನೆ ನಡೆದಿರುವಂಥದ್ದು ವಿದ್ಯಾರ್ಥಿ ಮುಖಂಡರಾಗಿ ಯಾವ ರೀತಿ ನೋಡ್ತೀರಾ ಈ ಎರಡು ಘಟನೆಗಳನ್ನು ನೀವು? ನೋಡಿ, ಒಂದು ಕುವೆಂಪು ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಕರ್ನಾಟಕ ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಆದರೆ ಇವತ್ತು ವಿಪರ್ಯಾಸದ ಸಂಗತಿ ಏನಂತಂದರೆ, ಕರ್ನಾಟಕ ಎನ್ನುವಂಥ ಒಂದು ರಾಜ್ಯ ಏನು ಬಹಳ ಪ್ರತಿಭಾವಂತರು ವಿದ್ಯಾವಂತರು ಹುಟ್ಟಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ಈಗಾಗಲೇ ಕರ್ನಾಟಕ ಜಾತಿಯ ಜ್ವಾಲೆಯಲ್ಲಿ ಬಂದು ಹೋಗ್ತಾ ಇದೆ. ಆದರೂ ಕೂಡ ಇವತ್ತು ವಿಪರ್ಯಾಸದ ಸಂಗತಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಆ ಜಾತಿಯ ವಿಷ ಬೀಜಗಳನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಬಹಳ ಬೇಸರ ತರ್ತಕ್ಕಂಥ ಸಂಗತಿ. ನಿಮಗೆ ನಾನು ಬಹಳ ಸ್ಪಷ್ಟವಾಗಿ ಕೇಳ್ತೀನಿ ರೀ, ಜನಿವಾರ ಹಾಕೊಂಡ್ಬಂದ್ರೆ ನಿಮ್ಗೇನು ಸಮಸ್ಯೆ ಏನು? ಪ್ರಾಕ್ಟಿಕಲ್ ಆಗಿ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು? ಅಂದರೆ ನೀವು ಹಿಂದೂ ಸಮಾಜದ ಆಚರಣೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನನಗೆ ಯಾವಾಗಲೂ ಕಾಡುವಂಥ ಪ್ರಶ್ನೆ ಏನಂತಂದರೆ, ಯಾಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗಲೇ ಈ ರೀತಿಯ ಘಟನೆಗಳಾಗ್ತಕ್ಕಂಥದ್ದು, ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಜಾತಿಗಳ ನಡುವೆ ವಿಷ ಬೀಜಗಳನ್ನು ಬಿತ್ತುವಂಥ ಕೆಲಸ ನೀವು ಯಾಕೆ ಮಾಡ್ತೀರಾ? ಇದು ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದೋ ಬೇರೆ ಧರ್ಮದ ಮುಸಲ್ಮಾನ್ ಧರ್ಮದ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕೊಂಬಂದರೆ ನಿಮಗೆ ಸಮಸ್ಯೆ ಇಲ್ಲ, ಅದು ನೀವು ಧರ್ಮದ ಆಚರಣೆ, ರೈಟ್ ಟು ಫ್ರೀಡಮ್ ಅಂತೆಲ್ಲ ನೀವು ಸಂವಿಧಾನದ ಭಾಷಣವನ್ನು ಮಾಡ್ತೀರಾ. ಆದರೆ ಇವತ್ತು ಯಾವುದೋ ಒಬ್ಬ ಬ್ರಾಹ್ಮಣ ಸಮಾಜದ ಒಬ್ಬ ವಿದ್ಯಾರ್ಥಿ ಜನವಾರ ಹಾಕೊಂಬಂದ್ರೆ ನಿಮಗೇನು ಸಮಸ್ಯೆ? ಆ ಜನವಾರದಿಂದ ಆಗ್ತಕ್ಕಂಥ ಪ್ರಾಕ್ಟಿಕಲ್ ಇಶ್ಯೂಸ್ ಹೇಳಿ ನೀವು ಫಸ್ಟು. ಆ ಅಧಿಕಾರಿಗೆ ಫಸ್ಟ್ ಆಫ್ ಆಲ್ ಅಷ್ಟು ಓದಿ ಬಂದಿರತಕ್ಕಂಥ ಅಧಿಕಾರಿಗೆ ತಾನೂ ಕೂಡ ಒಬ್ಬ ವಿದ್ಯಾರ್ಥಿ ಆಗಿದ್ದಂಥವ್ರು, ಒಬ್ಬ ವಿದ್ಯಾರ್ಥಿಯ ಕಷ್ಟ ಅರಿವಾಗೋದಿಲ್ಲ. ಇವತ್ತು ಆ ವಿದ್ಯಾರ್ಥಿ ಮಾತನಾಡಬೇಕಾದ್ರೆ ಭಾಳ ಬೇಜಾರಾಯಿತು, ಇಂಜಿನಿಯರ್ ಆಗಬೇಕೆನ್ನುವಂಥ ಕನಸನ್ನು ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಈಗ CET ಎಕ್ಸಾಮ್ ಮಿಸ್ ಆಗಿದೆ, ಅವನ ಸಮಸ್ಯೆನ ಯಾರು ಕೇಳ್ತಾರೆ? ಇವ್ರು ಹೇಳ್ಬೋದು ನಂತರ ನಾವು ಪರಿಶೀಲಿಸ್ತೀವಿ ಮಾಡ್ತೀವಿ ಅಂತ. ಆ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಎಲ್ಲವೂ ಆಗುವಷ್ಟೊತ್ತಿಗೆ ಎಕ್ಸಾಮ್ ಆಗಿರುತ್ತೆ, ರಿಸಲ್ಟ್ಸ್ ಕೂಡ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಈ ಜಾತಿಯ ವಿಷ ಬೀಜಗಳನ್ನು ವಿದ್ಯಾರ್ಥಿಗಳ ನಡುವೆ ಕೂಡ ಇವತ್ತು ಬಿತ್ತುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ, ಅತ್ಯಂತ ದುರ್ದೈವ. ಯಾಕಂದರೆ ಕರ್ನಾಟಕ ಅನ್ನುವಂಥದ್ದು ಅತ್ಯಂತ ವಿದ್ಯಾವಂತರ ನಾಡಿದು. ಅಂಥ ವಿದ್ಯಾವಂತರ ನಾಡಲ್ಲಿ ಇವತ್ತು ಬರೀ ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನು ಅಂತಂದರೆ ಜಾತಿ, ಜನವಾರ, ಮತ್ತೊಂದು ಮಗದೊಂದು ಎನ್ನುವಂಥ ವಿಚಾರದ ಆಧಾರದ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕು, ಕರ್ನಾಟಕ ನಿಜವಾಗ್ಲೂ ಅಭಿವೃದ್ಧಿಯತ್ತ ಸಾಗ್ತಾ ಇದೆಯಾ, ಅಥವಾ ಜಾತಿ ಎನ್ನುವಂಥ ಹಳೆಯ ಏನು ಕಾಲದಲ್ಲಿ ಇದ್ದಂಥ ಒಂದು ವಿಚಾರಗಳಿತ್ತು ಅದ್ರ ಕಡೆ ಮತ್ತೆ ದಾಪುಗಾಲು ಇಡ್ತಾ ಇದ್ದೇವೆ ಅನ್ನುವಂಥದ್ದು.